ಎಲ್ರಿಗೂ ಖರ್ಚಟಿಗೆ ಸ್ವಾಗತ. ಇವತ್ತು ನಾವೊಂದು ಸ್ನ್ಯಾಕ್ಸ್ ಮಾಡೋಣ. ಜುಕ್ಕಿನಿ ತರಕಾರಿಯಿಂದ ಒಂದು ಸ್ನ್ಯಾಕ್ಸ್ ಮಾಡುವ. ತುಂಬ ರುಚಿಯಾಗಿರುತ್ತೆ, ತುಂಬ ಸಾಫ್ಟು. ಇದು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಇದು ಎರಡು ಥರದ್ದು, ನಾನು ಗ್ರೀನ್ ಮತ್ತು ಒಂದು ಯೆಲ್ಲೋ ಕಲರ್ದು ಜುಕ್ಕಿನಿ ತಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಈ ಥರ ಸ್ಲೈಸಾಗಿ ಹಚ್ಕೋಬೇಕು. ಇದು ತುಂಬ ಸಾಫ್ಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದು ಫ್ರೈ ಮಾಡಿದಾಗ ಈ ಥರ ಎರಡನ್ನೂ ಈ ಥರ ಸ್ಲೈಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು ಜಾರಲ್ಲಿ ಎಗ್ ವೈಟ್ ತಗೊಂಡಿದ್ದೀವಿ. ಒಂದು 3-4 ಮೊಟ್ಟೆ ಎಗ್ ವೈಟ್ ತಗೊಂಡ್ರೆ ಇಷ್ಟಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿಡುವ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಆಮೇಲೆ ನಾವೇನು ಈ ಜುಕ್ಕಿನಿನ ಒಂದು ಬೌಲಿಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿಡಬೇಕು. ಸ್ವಲ್ಪ ಉಪ್ಪು ಹಾಕಿದಾಗ ಇದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ಅದನ್ನು ಚೆನ್ನಾಗಿ ಹಿಂಡಿ ಒಂದು ತಟ್ಟೆಗೆ ಶಿಫ್ಟ್ ಮಾಡಬೇಕು. ಉಪ್ಪಾಕಿ ಸ್ವಲ್ಪ ಇಟ್ಟ ಕೂಡಲೇ ಅದೊಂಥರ ನೀರು ಬಿಡುತ್ತೆ, ಫುಲ್ ಸಾಫ್ಟ್ ಆಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಹಿಂಡಿ ನೀರೆಲ್ಲ ತೆಗೆದು ಈ ಥರ ಸಪ್ರೇಟ್ ಮಾಡಬೇಕು. ಇನ್ನು ಅದೇನೋ ಒಂದು ಬೌಲ್ಗೆ ಎಗ್ ವೈಟ್ನ ಹಾಕಬೇಕು. ಆಮೇಲೆ ಚಿಲ್ಲಿ ಪೌಡ್ರು, ಸ್ವಲ್ಪ ಪೆಪ್ಪರು, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಕಾರ್ನ್ಫ್ಲೋರು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಇದಕ್ಕೆ ನಾವು ಅದೇ ಜುಕ್ನಿನ ಆ್ಯಡ್ ಮಾಡ್ತಾಯಿದ್ದೀವಿ. ಒಂಥರ ಸೌತೆಕಾಯಿ ಥರನೇ ಇರೋದು. ಸೌತೆಕಾಯಿನೇ ಬೇರೆ ಒಂದು ಟೈಪು. ಚೆನ್ನಾಗಿ ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಕುಕ್ಕಿಂಗ್ ಆಯಿಲ್ನ ಚೆನ್ನಾಗಿ ಕುದಿಸಿ ಅದಕ್ಕೆ ಈ ಥರ ಒಂದು ಉಂಡೆ ಥರ ಹಾಕಿ ಫ್ರೈ ಮಾಡಬೇಕು. ಫುಲ್ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡೋದಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ, ಮೆದುವಾಗಿರುತ್ತೆ ಸ್ವಲ್ಪ. ಅದೇ ಒಂದು ರುಚಿ ಇದಕ್ಕೆ. ತುಂಬ ಸಿಂಪಲಾಗಿ ಮಾಡ್ಬೋದು, ತುಂಬ ರುಚಿಯಾಗಿದೆ ಇದು ಮಯೋನೀಸ್ ಚಟ್ನಿ ಜೊತೆನೋ ಸೇರಿಸಿ, ಇಲ್ಲ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ಸಣ್ಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.